ಒಂದೇ ನಿಮಿಷ ಎಲ್ಲ ಸ್ವಲ್ಪ ಸೈಡ್ ಬನ್ನಿ ಬನ್ನಿ ಅದಕ್ಕೆ ನಾವೇ ಬೇಡ ಮೊಬೈಲ್ ತೆಗೆ ಸ್ವಲ್ಪ ಸರಿ MLA ಮಾಡ್ರಿ ಜಾತ್ರೆ ಅವಣಿ ರಾಮಲಿಂಗೇಶ್ವರ ಇಲ್ಲ ಅವಣಿ ರಾಮಲಿಂಗೇಶ್ವರ ಜಾತ್ರೆ ಪ್ರಯುಕ್ತ ಇವತ್ತು ನಾನು ನಮ್ಮ ಕೋಲಾರ ಶಾಸಕರಾದ ಮಂಜುನಾಥ್ರವರು ನಮ್ಮ MLCರಾದ ಅನಿಲ್ ಕುಮಾರ್ ಅವರು ವಿಶೇಷವಾಗಿ ಮುಳಬಾಗಿಲಿನ ಕಾಂಗ್ರೆಸ್ನ ನಾಯಕರಾದ ಆದಿನಾರಾಯಣರವರು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ನ ನಾಯಕರುಗಳು ಇವತ್ತು ಬಂದಿದ್ದೀರಿ. ಲಕ್ಷಾಂತರ ಜನ ಈ ಜಾತ್ರೆಯಲ್ಲಿ ಭಾಗವಹಿಸಿರೋದು ನೋಡಿದ್ರೆ ಬಹಳಷ್ಟು ಖುಷಿ ಅನ್ನಿಸ್ತದೆ. ರಾಮಲಿಂಗೇಶ್ವರ ಮತ್ತು ಪಾರ್ವತಿ ದೇವಿಯವರ ದರ್ಶನವನ್ನು ನಾವೆಲ್ಲರೂ ಇಲ್ಲಿ ಮಾಡಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ, ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕರ್ನಾಟಕ ರಾಜ್ಯ ಅನ್ನೋದು ಈ ರಾಜ್ಯದಲ್ಲಿ ಮಳೆ ಬೆಳೆ ಎಲ್ಲ ಉತ್ತಮವಾಗಿ ನಡೀಲಿ. ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇವತ್ತು ಅತಿ ಉತ್ತಮವಾದ ಆಡಳಿತವನ್ನು ನಮ್ಮ ರಾಜ್ಯದಲ್ಲಿ ಕೊಟ್ಟಿದೆ. 5 ಯೋಜನೆಗಳು ಸುಮಾರು ವರ್ಷಕ್ಕೆ 60,000 ಕೋಟಿ ರೂಪಾಯಿಗಳನ್ನ ಕೊಡೋದ್ರ ಮುಖಾಂತರ ಎಲ್ಲ ಬಡವರಿಗೆ ಮಧ್ಯಮ ವರ್ಗದವರಿಗೆ ಸಹಾಯ ಆಗಿದೆ. ಮತ್ತು ಭಾಳಷ್ಟು ಜನ ಇಲ್ಲಿ ನೋಡ್ತಾ ಇದ್ದೆ, ಎಲ್ಲರೂ ಹೆಣ್ಮಕ್ಳು ಮುಖದಲ್ಲಿ ಒಂದು ಮಂದಹಾಸ ಇದೆ. ಅವ್ರು ಬರ್ತಾರೋ 2,000 ರೂಪಾಯಿಂದ ಹಿಡಿದು ಬಸ್ಸಲ್ಲಿ ಫ್ರೀಯಿಂದ ಹಿಡಿದು 5 kg ಅಕ್ಕಿ ಫ್ರೀ, 5 kg ಅಕ್ಕಿ ದುಡ್ಡು ಮತ್ತು 200 ಯೂನಿಟ್ವರೆಗಿಂತ ಕರೆಂಟ್ ಫ್ರೀ. ಕೋಲಾರ ಜಿಲ್ಲೆಯಲ್ಲಿ 94% ಜನ ಕರೆಂಟ್ ಬಿಲ್ ಕಟ್ತಾರೆ. ಅಂದರೆ ಅವರೆಲ್ಲರೂ ಫಲಾನುಭವಿಗಳು. ಅವರಲ್ಲಿ ಮುಖದಲ್ಲಿರುವಂತಹ ಒಂದು ಸಂತೋಷವನ್ನು ನೋಡಿದ್ರೆ ನನಗೂ ಭಾಳಷ್ಟು ಹೆಮ್ಮೆ ಅನ್ನಿಸ್ತದೆ. ಇವತ್ತು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಜನಗಳಿಗೋಸ್ಕರ ಮಾಡಿರುವಂತಹ ಈ ಒಳ್ಳೆಯ ಕೆಲಸಗಳ ಫಲ ಮುಂದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಿಗ್ತದೆ. ಮುಂದಕ್ಕೂ 2028 ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತದೆ. ಇಲ್ಲಿ ನಮ್ಮ ಆದಿನಾರಾಯಣರವರು ಇಲ್ಲಿನ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಅಲ್ಲಿ ಶಾಸಕರಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸರಿ, ಏನೇ ಸಂಕಲ್ಪ ಮಾಡಿದ್ರು ಅವನಿ ಜಾತ್ರೆಯಲ್ಲಿ ನೆರವೇರುತ್ತೆ ಅಂತ ಒಂದು ಪ್ರತೀತಿ ಇದೆ. ಅದು ಅವರು ಸಂಕಲ್ಪ ಮಾಡಿದ್ದಾರೆ, ನಾನು ಸಂಕಲ್ಪ ಮಾಡಿದ್ದೀನಿ. ಕಾಂಗ್ರೆಸ್ ಸರ್ಕಾರ ವಾಪಸ್ ಬರಲಿ, 28ಕ್ಕೆ ಇನ್ನೂ ಹೆಚ್ಚಿನ ಸೀಟ್ಗಳು ಬರಲಿ, ಮತ್ತು ಮುಳಬಾಗಿಲಿನಲ್ಲಿ ನಮ್ಮ ಅಭ್ಯರ್ಥಿ ಆದಿನಾರಾಯಣ್ ಗೆಲ್ಲಿ ಅಂತ ಹೇಳಿ ಸಂಕಲ್ಪ ಮಾಡಿ ಗೆಲ್ಲಿಸ್ತೀವಿ.